ಇರಾನ್ ಇಸ್ರೇಲ್ ಯುದ್ಧದಿಂದ ಪರದಾಡ್ತಿದ್ದಂಥ ಕನ್ನಡಿಗರು ಈಗ ವಾಪಸ್ಸಾಗಿದ್ದಾರೆ ಭಾರತಕ್ಕೆ. ದುಬೈ ಅಬುದಾಬಿಯಿಂದ ವಿಮಾನಗಳ ಹಾರಾಟ ಪುನರಾರಂಭಗೊಂಡಿದೆ. ಅಬುದಾಬಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಕನ್ನಡಿಗರು. ಇರಾನ್ ಇಸ್ರೇಲ್ ಯುದ್ಧದಿಂದ ಪರದಾಡ್ತಿದ್ದ ಕನ್ನಡಿಗರು ವಾಪಸ್ಸಾಗಿದ್ದಾರೆ ಭಾರತಕ್ಕೆ. ಸೇಫ್ ಆಗಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಕನ್ನಡಿಗರು. ದುಬೈ ಅಬುದಾಬಿಯಿಂದ ವಿಮಾನಗಳ ಹಾರಾಟ ನಿಂತೋಗಿತ್ತು, ಆದ್ರೀಗ ಪುನರಾರಂಭಗೊಂಡಿದೆ. ದುಬೈ ಅಬುದಾಬಿಯಿಂದ ವಿಮಾನಗಳು ಹಾರಾಟವನ್ನು ನಡೆಸಿದ್ದು ಬೆಂಗಳೂರಿಗೆ ಕನ್ನಡಿಗರ ತಂಡ ಬಂದಿಳಿದಿದೆ. ಈಗ ಅಬುದಾಬಿಯಿಂದ ಬೆಂಗಳೂರಿಗೆ ಕನ್ನಡಿಗರ ತಂಡ ಬಂದಿಳಿದಿದ್ದು ಸಂತಸದ ವಿಷಯ. ಇದು ದೇವನಹಳ್ಳಿ ಏರ್ಪೋರ್ಟ್ಗೆ 213 ಕನ್ನಡಿಗರು ಸೇಫ್ ಆಗಿ ಬಂದಿದ್ದಾರೆ. 3 ದಿನಗಳಿಂದ ಅಬುದಾಬಿಯಲ್ಲೇ ಕನ್ನಡಿಗರು ಸಿಲುಕಿದ್ರು. ಅದೇ ರೀತಿ ಡ್ರೋನ್ ಪ್ರತಾಪ್ ಅವರು ಕೂಡ ದುಬೈನಲ್ಲಿ ಸಿಕ್ಕಾಕೊಂಡಿದ್ರು. ಅವರು ಕೂಡ ಸೇಫ್ ಆಗಿ ವಾಪಸ್ ಆಗಿದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಅವರು ಕೂಡ ಅಲ್ಲಿಯ ಒಂದು ದೃಶ್ಯದ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ರಾತ್ರಿ 2:30ಕ್ಕೆ ದೇವನಹಳ್ಳಿಗೆ ಬರಲಿರೋ ಮತ್ತೊಂದು ವಿಮಾನ ಈಗ ಎಮಿರೇಟ್ಸ್ ಸೀಮಿತ ಸಂಖ್ಯೆಯ ವಿಮಾನಗಳ ಹಾರಾಟ ಪ್ರಾರಂಭವಾಗಿದೆ. ಈಗ ಸೀಮಿತ ಸಂಖ್ಯೆಯ ವಿಮಾನಗಳ ಹಾರಾಟ ಪ್ರಾರಂಭವಾಗಿದ್ದು ಕನ್ನಡಿಗರು ಸೇಫ್ ಆಗಿ ಭಾರತವನ್ನು ತಲುಪಿದ್ದಾರೆ. ಇನ್ನು ಕನ್ನಡಿಗರು ಕೂಡ 213 ಕನ್ನಡಿಗರು ಈಗ ವಾಪಸ್ಸಾಗಿದ್ದಾರೆ ಭಾರತಕ್ಕೆ. ರಾತ್ರಿ 2:30ಕ್ಕೆ ದೇವನಹಳ್ಳಿಗೆ ಬಂದಿಳಿದಿದ್ದಾರೆ.